ಮಳೆಗಾಲದಲ್ಲಿ ಬೆಂಗಳೂರಿನಲ್ಲಿ ಮರಗಳು ಧರಾಶಾಯಿಯಾಗುವುದು ಸಾಮಾನ್ಯ. ಆದರೆ ಮಳೆನೂ ಇಲ್ಲ, ಗಾಳಿನೂ ಇಲ್ಲ, ಆದರೂ ಕೂಡ ಬೆಂಗಳೂರಿನಲ್ಲಿ ಮರಗಳು ಬೀಳ್ತಾ ಇವೆ. ನಿನ್ನೆ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ಆಟೋ ಒಂದು ಸಿಕ್ಕಾಕೊಂಡಿದೆ. ಹೇಗಾಯಿತು ಅನ್ನೋದು CCTVನಲ್ಲಿ ಕ್ಯಾಪ್ಚರ್ ಆಗಿದೆ. ಎಕ್ಸ್ಕ್ಲೂಸಿವ್ ಸುದ್ದಿ ನೋಡಿ. ಪಟ್ ಅಂತ ಮುರಿದು ಬಿದ್ದ ಮರದ ಕೊಂಬೆ, ಇದ್ದಕ್ಕಿದ್ದಂತೆ ಬಿದ್ದ ಕೊಂಬೆಗೆ ಗುದ್ದಿದ ಆಟೋ. ಕೊಂಬೆ ಬೀಳುವ ಭಯಂಕರ ದೃಶ್ಯ CCTVಯಲ್ಲಿ ಸೆರೆ. ಬೃಹತ್ ಬೆಂಗಳೂರಿನಲ್ಲಿ ಗುಂಡಿಗಳ ರಸ್ತೆಯಲ್ಲಿ ಮಾತ್ರವಲ್ಲ, ಸರಿಯಾದ ರಸ್ತೆಯಲ್ಲೂ ಓಡಾಡುವಾಗ ಎಚ್ಚರಿಕೆ ವಹಿಸಲೇಬೇಕು. ಇಲ್ಲಾಂದ್ರೆ ಯಮಲೋಕ ಸೇರೋದು ಪಕ್ಕ. ಇದಕ್ಕೆ ನಿನ್ನೆಯ ಘಟನೆಯೇ ಸಾಕ್ಷಿ. BBMP ರಸ್ತೆ ಗುಂಡಿಯನ್ನು ಮುಚ್ಚಲ್ಲ, ಒಣಗಿದ ಮರಗಳನ್ನು ಸಹ ತೆರವು ಮಾಡೋಲ್ಲ. ಹೌದು, ಇದೇ ಕಾರಣಕ್ಕೆ ಜಯನಗರ 4th T ಬ್ಲಾಕ್ನಲ್ಲಿ ಮರದ ಕೊಂಬೆಯೊಂದು ಧಪ್ ಅಂತ ಧರೆಗೆ ಬಿದ್ದಿದ್ದು, ಮರ ಬೀಳುವ ವೇಳೆಯ CCTV ದೃಶ್ಯ ಇಲ್ಲಿದೆ ನೋಡಿ. ನೋಡಿದ್ರಲ್ಲ ಹೇಗೆ ತನ್ನ ಪಾಡಿಗೆ ತಾನು ಬಾಡಿಗೆ ಹೋಗ್ತಿದ್ದ ಆಟೋ ಚಾಲಕ ಖಲೀಲ್ ಖಾನ್ ಈ ಅವಘಡದಿಂದ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಆಟೋದಲ್ಲಿದ್ದ ಪ್ರಯಾಣಿಕರು ಕೂಡ ಜಸ್ಟ್ ಮಿಸ್ ಆಗ್ಬಿಟ್ಟೆ ಅನ್ನೋ ಭಯದಲ್ಲೇ ಆಟೋದಿಂದ ಬಿದ್ದು ಎದ್ದು ಬದುಕಿದ್ರೆ ಸಾಕು ಅನ್ನೋ ರೀತಿ ಓಡಿದ್ದಾರೆ. ಇದು CCTVಯಲ್ಲಿ ಸೆರೆಯಾದ ದೃಶ್ಯಗಳು. ಇನ್ನು ಘಟನೆ ನಡೆದಾಗ ಅಲ್ಲೇ ಇದ್ದ ಮಹಿಳೆಯೊಬ್ಬರು ಯಾವ ರೀತಿ ಭಯಗೊಂಡಿದ್ರು, ಆಟೋ ಚಾಲಕನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ದಾರೆ, ಕೇಳಿ. 8 ಗಂಟೆಗೆ ಬಿದ್ದಿದ್ದು. ನಾನು 8:30 ಬಂದ್ವಿ. ಆಟೋ ಡ್ರೈವರ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಡಾಕ್ಟ್ರು ಬಂದ್ರು, ಒಬ್ರು ಸಿಸ್ಟರ್ ಬಂದ್ರು. ಅವಾಗ ಆಮೇಲೆ ಆಂಬುಲೆನ್ಸ್ಗೆ ಕಾಲ್ ಮಾಡಿದ್ವಿ. ನಿಮ್ಮನ್ಸಿಗೆ ಡೈರೆಕ್ಟ್ ನಿಮ್ಮನ್ಸಿಗೆ ತಗೊಂಡೋಗಿದ್ದು. ಮುಟ್ಟು ನೋಡಿ ಸಿಸ್ಟರ್ ಎಲ್ಲ ಬ್ಲಡ್ ಎಲ್ಲ ಒರೆಸಿದ್ರು. ಡಾಕ್ಟ್ರು ನೋಡಿದ್ರು. ಅವಾಗ ನನಗೆ ಡ್ಯೂಟಿಲಿ ಇದ್ನಲ್ಲ, ಅರ್ಜೆಂಟ್ ಅಲ್ವಾ ಇದ್ದೆ. ಅವ್ರನ್ನ ಆಂಬುಲೆನ್ಸ್ಗೆ ಇಲ್ಲಿ ಗಂಟ ತಂದು ಡಮ್ ಅಂತ ಬಿದ್ದೋಯ್ತು. ಸೌಂಡ್ ಬಂತು. ಮೇಲೆ ಇದ್ದೆ ನಾನು. ಆಮೇಲೆ ಕೆಳಗೆ ಬಂದು ಅವ್ರನ್ನ ನಾನು ಫುಲ್ ಅಲ್ಲೇ ಇದಾಗಿತ್ತು. ಅವ್ರಿಗೆ ಮಾತಾಡೋಕ್ಕಿಲ್ಲ, ಫುಲ್ ಬ್ಲಡ್ ಸುರಿತಾಯಿತ್ತು. ಅವ್ರಿಗೆ ಏನೂ ಇರಲಿಲ್ಲ. ಇನ್ನು ಈ ಮರ ಬಿದ್ದು ಆಟೋ ಚಾಲಕ ಮೃತಪಟ್ಟ ಘಟನೆ ನಡೆದಿರೋದು ಜಯನಗರದ 4ನೇ T ಬ್ಲಾಕ್ನ 16ನೇ ಮುಖ್ಯ ರಸ್ತೆಯಲ್ಲಿ. ಇದೇ ರಸ್ತೆಯಲ್ಲಿ ನಿನ್ನೆ ಮಧ್ಯಾಹ್ನದ ವೇಳೆಯಲ್ಲಿ ಇದೇ ರೀತಿಯಲ್ಲೇ ಮರದ ಕೊಂಬೆಯೊಂದು ಬಿದ್ದಿದ್ದು, ಅಲ್ಲಿನ ಪರಿಸ್ಥಿತಿ ಹೇಗಿದೆ ನೀವೇ ನೋಡಿ. ಬೆಂಗಳೂರಲ್ಲಿ ಮತ್ತೆ ಮರಗಳು ಧರೆಗುರುಳ್ತಿದೆ. ಅದರಲ್ಲೂ ಎಸ್ಪೆಷಲಿ ಜಯನಗರದ 16ನೇ ಮುಖ್ಯ ರಸ್ತೆಯಲ್ಲಿ ಇವತ್ತು ಬೆಳಗ್ಗೆ ಒಂದು ಮರ ಬಿದ್ದು ಆಟೋ ಚಾಲಕ ಈಗ ಆಸ್ಪತ್ರೆ ಸೇರಿದ್ದಾನೆ. ಆತನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಅದೇ ರಸ್ತೆಯಲ್ಲಿ ಮತ್ತೊಂದು ಮರ ಬಿದ್ದಿದೆ. ನಿಮಗೆ ದೃಶ್ಯಗಳನ್ನ ತೋರಿಸ್ತೀನಿ. ಅದೇ ರಸ್ತೆಯಿಂದ ಇಲ್ಲಿಂದ ಕೇವಲ ಒಂದು 500 ಮೀಟರ್ ಅಂತರದಲ್ಲಿ ಮತ್ತೊಂದು ಮರ ಇವತ್ತು ಬರ್ತಿದ್ದಂಥ ಗಾಳಿಗೆ 2 ರಂಬೆಗಳು ಈಗ ಕಟ್ಟಾಗಿ ಬಿದ್ದಿರುವಂಥದ್ದು. BBMP ಅವರು ಬಂದು ಈಗ ತೆರವು ಕಾರ್ಯಾಚರಣೆ ಮಾಡ್ತಿದ್ದು ದೃಶ್ಯಗಳಲ್ಲಿ ನೋಡ್ತಿದ್ದೀರಾ. 2 ರಂಬೆಗಳು ಅಂದರೆ ಈ ಹಿಂದೆ ಇದಕ್ಕೆ ದೂರು ಕೊಟ್ಟಿದ್ವಿ ತೆರವು ಮಾಡಿ ಅಂತ, ಆಗ ತೆರವು ಮಾಡಿರಲಿಲ್ಲ. ಇವತ್ತು ಒಂದು ಘಟನೆ ಆದ ನಂತರದಲ್ಲಿ ಈಗ BBMP ಅವರು ಬಂದು ಈ 2 ಕೊಂಬೆಗಳೇನು ಬಿದ್ದ ನಂತರದಲ್ಲಿ ಅದನ್ನು ತೆರವು ಮಾಡ್ತಿದ್ದಾರೆ. ನೋಡ್ತಿದ್ದೀರಾ, ಈಗ BBMP ಅವರು ಬಂದು ಕಟ್ ಮಾಡುವಂಥ ಕೆಲಸ ಆಗಿದ್ದಾರೆ. ಅಂದರೆ ಈ ಮರ ಯಾವ ಮಟ್ಟಕ್ಕೆ ವಾಲ್ಕೊಂಡಿದೆ ಅನ್ನೋದು ಇಲ್ಲಿ ನಿಮಗೆ ದೃಶ್ಯಗಳಲ್ಲಿ ತೋರಿಸುವಂಥ ಕೆಲಸ ನಾವು ಮಾಡ್ತಿದ್ದೀವಿ. ಈ ಮರ ವಾಲ್ತಿರೋದ್ರಿಂದ ಇಲ್ಲೇನು ಮರದ ಸುತ್ತಮುತ್ತ ಮೋರಿ ಏನಿದೆ, ಆ ಮೋರಿಯ ಫುಟ್ಪಾತ್ ಏನಿದೆ, ಫುಟ್ಪಾತ್ನ ಗೋಡೆಗಳು ಕೂಡ ಈಗ ಕಿತ್ತು ಬಂದಿದೆ. ಯಾವಾಗ ಬೇಕಾದರೂ ಜೋರಾಗಿ ಗಾಳಿ ಬೀಸಿದಾಗ ಇಡೀ ಮರ ಬುಡ ಸಮೇತ ಇದು ಬೀಳುವಂಥ ಸಾಧ್ಯತೆ ಇದೆ. BBMP ಅವರು ಈಗ ತೆರವು ಮಾಡಬೇಕಂದ್ರೆ, ಈ ಬೃಹತ್ ಮರ ತೆರವು ಮಾಡಬೇಕಾದ್ರೆ ಕ್ರೇನೆಲ್ಲ ತರುವಂಥ ಸಾಧ್ಯತೆ ಇದೆ. ಯಾಕಂದರೆ ದೊಡ್ಡ ಮರ ಆಗಿರೋದ್ರಿಂದ ಬ್ರಾಂಚಸ್ಗಳ ಮೇಲೆ ಇದೆ, ಮೇಲಿಂದ ಕಟ್ ಮಾಡ್ಕೊಬರ್ಬೇಕಾಗತ್ತೆ. ಇದು ಅವರ ಕಾರ್ಯವೈಖರಿ ಕೂಡ ಆಗುವಂಥದ್ದು. ಆದರೆ ಏನು ನೆಲಕ್ಕೆ ಬಿದ್ದಿತ್ತು 2 ಬ್ರಾಂಚಸ್ಗಳು, ಅದನ್ನು ತೆರವು ಮಾಡುವಂಥ ಕೆಲಸನ ಸದ್ಯಕ್ಕೆ ಮಾಡ್ತಿದ್ದಾರೆ. ಆದರೆ ಇಷ್ಟು ಮಾತ್ರ ಮಾಡಿಬಿಟ್ರೆ ಸಾಲೋದಿಲ್ಲ. ಇಡೀ ಮರನ ತೆರವು ಮಾಡಲೇಬೇಕಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಒಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಮರಗಳು ಸಹ ಬಲಿಗಾಗಿ ಕಾಯುವಂತೆ ಕಾಣ್ತಿದ್ದು, BBMP ಮಾತ್ರ ಯಾವುದೇ ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿಯಲ್ಲೇ ಇದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ TV, ಬೆಂಗಳೂರು.